ಅನು ಅವರ ಅತ್ತಿಗೆ ಕೆಲ ದಿನಗಳಿಗಾಗಿ ತನ್ನ ತವರು ಮನೆಗೆ ಹೋದಾಗ ಮನೆಯ ಕೆಲಸಗಳನ್ನು ಹಾಗೂ ಅವಳ ಗಂಡನ ಊಟದಿಂದ ಜವಾಬ್ದಾರಿಯನ್ನು ಅನುಗೆ ನೋಡಿಕೊಳ್ಳುವಂತೆ ಹೇಳಿ ಹೋದಳು. ಆ ಸಮಯದಲ್ಲಿ ಮನೆಯಲ್ಲಿದ್ದವರು ಅನು ಮತ್ತು ಅವಳ ಭಾವ ಸುರೇಶ್ ಮಾತ್ರ. ಅನುಗೆ 23 ವರ್ಷ. ಅವಳು ನೋಡಲು ತುಂಬಾನೇ ಸುಂದರವಾಗಿದ್ದಳು ಮತ್ತು ತನ್ನ ಬಗ್ಗೆ ಕಾಳಜಿ ವಹಿಸುವ ಸ್ವಭಾವದವಳಾಗಿದ್ದಳು. ಅವಳಿಗೆ ಇನ್ನೂ ಮಕ್ಕಳು ಇರಲಿಲ್ಲ. ಅವಳ ಗಂಡ ರವಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಸಂಬಳ ಕಡಿಮೆ ಇದ್ದುದರಿಂದ ಅವನು ಬೇರೆ ಊರಲ್ಲಿ ಹುಡುಗರ ಜೊತೆ ಕೊಠಡಿ ಹಂಚಿಕೊಂಡು ವಾಸಿಸುತ್ತಿದ್ದ ಮತ್ತು ಅವನಿಗೆ ತನ್ನ ಹೆಂಡತಿಯನ್ನು ಜೊತೆಗೆ ಕರೆದುಕೊಂಡು ಹೋಗಲು ಆಗಿರಲಿಲ್ಲ. ಅನು ಮೈಸೂರಿನ ಸುರೇಶ್ ಮಾವನ ಹೆಂಡತಿ ಲತಾ ಹಾಗೂ ಅವರ ಮಗ ಕಿರಣ್ ಜೊತೆ ವಾಸವಾಗಿದ್ದಳು. ರವಿಗೆ ರಜೆಗಳು ಕಡಿಮೆ ಆದ್ದರಿಂದ ಮನೆಗೆ ಬರುವುದು ಅಪರೂಪ. ಆದರೆ ಅವನು ಫೋನ್ನಲ್ಲಿ ಅನು ಜೊತೆ ತುಂಬ ಸಮಯ ಮಾತನಾಡುತ್ತಿದ್ದ. ಹಗಲು ಅನು ಅತ್ತಿಗೆ ಮತ್ತು ಮಗನ ಜೊತೆ ಸಮಯ ಕಳೆಯುತ್ತಿದ್ದಳು. ರಾತ್ರಿ ಬಂದಾಗ ಗಂಡ ಇಲ್ಲದ ಕೊರತೆ ಅವಳಿಗೆ ಹೆಚ್ಚು ಅನಿಸುತ್ತಿತ್ತು. ನಿದ್ರೆ ಬೇಗ ಬರ್ತಿರಲಿಲ್ಲ. ಅವಳು ಇನ್ನೂ ಯೌವನದಲ್ಲಿದ್ದಳು. ಕೆಲವೊಮ್ಮೆ ನನ್ನ ಗಂಡ ನನ್ನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿದ್ದರೆ ಚೆನ್ನಾಗಿತ್ತಲ್ವಾ ಅನ್ನೋ ಆಲೋಚನೆ ಅವಳ ಮನಸ್ಸಿಗೆ ಬರುತ್ತಲೇ ಇತ್ತು. ಯಾಕೆಂದರೆ ರಾತ್ರಿಯಲ್ಲಿ ಭಾವನ ಕೋಣೆಯಿಂದ ವಿಚಿತ್ರ ಶಬ್ದಗಳು ಬರುತ್ತಿದ್ದವು. ಒಮ್ಮೆ ಅವಳಿಗೆ ಸೊಂಟ ನೋವು ಬಂದಾಗ ಅವಳ ಅತ್ತಿಗೆ ಮಗ 14 ವರ್ಷದ ಕಿರಣ್, ಚಿಕ್ಕಮ್ಮ, ನಾನು ನಿನಗೆ ಮಸಾಜ್ ಮಾಡಲಾ? ಬಹುಶಃ ನಿನಗೆ ಪರಿಹಾರ ಸಿಗಬಹುದು ಎಂದನು. ಸರಿ ಆಯಿತು ಕಿರಣ್, ನೀನು ನನ್ನ ಸೊಂಟಕ್ಕೆ ಮಸಾಜ್ ಮಾಡು ಎಂದು ಹೇಳಿದಳು ಮತ್ತು ಅವನು ಒಪ್ಪಿದನು ಮತ್ತು ಅವನು ಎಣ್ಣೆಯಿಂದ ಮಸಾಜ್ ಮಾಡಲು ಪ್ರಾರಂಭಿಸಿದನು. ಇದರಿಂದ ಅನುಗೆ ತುಂಬ ಪರಿಹಾರ ಸಿಗುತ್ತಿತ್ತು ಮತ್ತು ಯಾವುದೇ ಕಾರಣದಿಂದ ಅನುವಿನಲ್ಲಿ ಅಡಗಿದ ಬೆಂಕಿ ಉರಿಯಲು ಪ್ರಾರಂಭಿಸಿತು. ಅನು ತಾನು ಮದುವೆಯಾಗಿದ್ದೇನೆ ಮತ್ತು ಕಿರಣ್ ತುಂಬ ಚಿಕ್ಕವನು ಎಂದು ಆ ದಿನ ಅನು ತನ್ನನ್ನು ತಾನು ಮನವೊಲಿಸಿಕೊಂಡಳು. ಆದರೆ ಅವಳು ಒಳಗೆ ಬಳಲುತ್ತಿದ್ದಳು. ಒಂದು ದಿನ ಇದ್ದಕ್ಕಿದ್ದಂತೆ ಅವಳ ಅತ್ತಿಗೆ ತನ್ನ ತಾಯಿಗೆ ಅನಾರೋಗ್ಯಕ್ಕೆ ಒಳಗಾದ ಕಾರಣ ತನ್ನ ಹೆತ್ತವರ ಮನೆಗೆ ಹೋಗಬೇಕಾಯಿತು. ಅವಳ ಮಗ ಕಿರಣ್ ಕೂಡ ಅವಳೊಂದಿಗೆ ಹೋಗುತ್ತಿದ್ದನು. ಅವರ ಅಜ್ಜಿ ಅವನನ್ನು ನೋಡಲು ಬಯಸಿದರು. ಲತಾ ಅನುಗೆ, ನಾನು ನಿನ್ನ ಭಾವನಿಗೆ ಫೋನ್ ಮಾಡಿ ಎಲ್ಲವನ್ನು ಹೇಳುತ್ತೇನೆ. ಅವರ ಊಟ ತಿಂಡಿ ನೋಡಿಕೊ ಎಂದು ಹೇಳಿದಳು. ನೀನು ಮನೆಯನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ಅವಳು ಬಸ್ಸಿನಲ್ಲಿ ಹೊರಟು ಹೋದಳು. ರಾತ್ರಿ ಅವಳ ಭಾವ ಮನೆಗೆ ಬಂದಾಗ ಅನು ಏನೋ ಕೆಲಸ ಮಾಡುತ್ತಿದ್ದಳು. ಅವಳ ಭಾವ ಅವಳನ್ನು ಗಮನಿಸಲಿಲ್ಲ ಮತ್ತು ಸ್ನಾನ ಮಾಡಲು ನೇರವಾಗಿ ಕೋಣೆಗೆ ಹೋದನು. ಸ್ವಲ್ಪ ಸಮಯದ ನಂತರ ಭಾವನ ಧ್ವನಿ ಬಂದಿತು. ಲತಾ, ದಯವಿಟ್ಟು ನನಗೆ ಒಂದು ಟವೆಲ್ ಕೊಡು. ಆಗ ಅನುಗೆ ಅರ್ಥವಾಯಿತು. ಅವರ ಹೆಂಡತಿ ಅವರ ಹೆತ್ತವರ ಮನೆಗೆ ಹೋಗಿದ್ದಾಳೆಂದು ಬಹುಶಃ ಭಾವನಿಗೆ ತಿಳಿದಿರಲಿಲ್ಲ. ಅದರಿಂದ ಅವಳು ಬೇಗನೆ ಟವೆಲ್ ತೆಗೆದುಕೊಂಡು ಅಲ್ಲಿಗೆ ತಲುಪಿದಳು ಮತ್ತು ಅವಳು ಬಾಗಿಲು ತಟ್ಟಿದಾಗ ಅವನು ಇದ್ದಕ್ಕಿದ್ದಂತೆ ಅವಳನ್ನು ತನ್ನ ಹೆಂಡತಿ ಎಂದು ಭಾವಿಸಿ ಬಾತ್ರೂಮ್ ಒಳಗಡೆ ಎಳೆದನು. ಶವರ್ನಿಂದ ನೀರು ಅವಳ ಮೇಲೆ ಬೀಳುತ್ತಿತ್ತು. ತಾನು ತನ್ನ ಭಾವನ ಕೈಯನ್ನು ಅವಳ ಕೈಯಿಂದ ಬಿಡಿಸಲು ಪ್ರಯತ್ನಿಸಿದಳು. ಆದರೆ ಅವಳು ಶವರ್ನ ನೀರಿನಿಂದ ಸಂಪೂರ್ಣವಾಗಿ ಒದ್ದೆಯಾದಳು. ಅವಳು ತುಂಬ ನಾಚಿಕೆ ಪಡುತ್ತಿದ್ದಳು. ಅವಳ ಭಾವನ ಧ್ವನಿಯನ್ನು ಕೇಳಿದ ತಕ್ಷಣ ಅವನು ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು ಮತ್ತು ಅವಳ ಮುಖವನ್ನು ನೋಡಿ ಗಾಬರಿಗೊಂಡನು. ಅನು ಹೊರಗೆ ಓಡಿ ಹೋದಳು. ಅವಳ ಹೃದಯ ಬಡಿಯಲು ಪ್ರಾರಂಭಿಸಿತು. ಅವಳು ತಕ್ಷಣ ಬಟ್ಟೆ ಬದಲಾಯಿಸಿದಳು ಮತ್ತು ಅವಳ ಭಾವ ಸ್ನಾನ ಮಾಡಿ ಹೊರಗೆ ಬಂದನು ಮತ್ತು ಲತಾ ಎಂದು ಊಟದ ಮೇಜಿನ ಬಳಿ ಬಂದು ಕೂಗಲು ಪ್ರಾರಂಭಿಸಿದನು. ಅನುಗೆ ತುಂಬ ಮುಜುಗರವಾಯಿತು. ಆದರೆ ಅವನ ಧ್ವನಿಯನ್ನು ಕೇಳಿ ಅವಳು ಅವನ ಬಳಿಗೆ ಹೋಗಿ, ಅಕ್ಕ ತನ್ನ ಹೆತ್ತವರ ಮನೆಗೆ ಹೋಗಿದ್ದಾಳೆ, ದಯವಿಟ್ಟು ಕುಳಿತುಕೊಳ್ಳಿ, ನಾನು ಊಟ ಬಡಿಸುತ್ತೇನೆ ಎಂದು ಹೇಳಿದಳು. ಅವಳ ಭಾವ, ಓ ಹೌದಾ, ಅವಳು ಕರೆ ಮಾಡಿದಳು, ಆದರೆ ನಾನು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದರಿಂದ ನನಗೆ ಕರೆಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದನು. ಅವಳ ಭಾವ ಕುರ್ಚಿಯ ಮೇಲೆ ಕುಳಿತನು ಮತ್ತು ಅನು ಅವನಿಗೆ ಊಟವನ್ನು ಕೊಟ್ಟಳು. ಅವಳು ಅವನಿಂದ ತಲೆ ಎತ್ತಿ ನೋಡಲಿಲ್ಲ. ನಂತರ ಅವಳ ಭಾವ, ಅವಳು ಊಟ ಮಾಡಿದ್ಯಾ ನೀನು ಎಂದು ತಿನ್ನು ಎಂದು ಹೇಳಿದನು. ಆಗ ಅನು, ನಾನು ನಂತರ ತಿನ್ನುತ್ತೇನೆ ಎಂದಳು. ಅವಳ ಭಾವ ಅನುನ ಕೈ ಹಿಡಿದು, ಕ್ಷಮಿಸು, ನಾನು ನಿನ್ನನ್ನು ರೂಪ ಎಂದು ತಪ್ಪಾಗಿ ಭಾವಿಸಿದೆ ಎಂದನು. ಪರವಾಗಿಲ್ಲ ಭಾವ, ಇದೆಲ್ಲವೂ ನಮ್ಮಿಬ್ಬರಿಗೆ ಗೊತ್ತಾಗದೆ ಸಂಭವಿಸಿತು ಅಂತ ನನಗೆ ಅರ್ಥವಾಯಿತು ಎಂದಳು. ಅನು, ನೀನು ನನ್ನನ್ನು ಕ್ಷಮಿಸಿದರೆ ನಾವಿಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದನು. ಸರಿ ಆಯಿತು ಭಾವ ಎಂದಳು. ನಂತರ ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾ ವಿವಿಧ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ನಂತರನು ಪಾತ್ರಗಳನ್ನು ಅಡುಗೆ ಮನೆಗೆ ಎತ್ತಿಕೊಂಡು ಹೋಗಿ ತೊಳೆಯಲು ಪ್ರಾರಂಭಿಸಿದಳು. ಅವಳ ಭಾವ, ಇರಲಿ, ನೀನು ಬೆಳಿಗ್ಗೆ ಇದನ್ನೆಲ್ಲ ಮಾಡಬಹುದು, ಹೋಗಿ ಈಗ ಮಲಗು ಎಂದನು.
ನಾನು ಬೆಳಿಗ್ಗೆ ಕೂಡ ಅದನ್ನು ಮಾಡಬೇಕು. ಹಾಗಾದರೆ ನಾನು ಈಗಲೇ ಅದನ್ನು ಯಾಕೆ ಮಾಡಬಾರದು ಎಂದಳು. ಹೀಗೆ ಹೇಳುತ್ತಾ ಅವಳು ತನ್ನ ಕೆಲಸದಲ್ಲಿ ಬ್ಯುಸಿಯಾದಳು. ನಂತರ ಅವಳ ಭಾವ ಕೂಡ ಅವಳೊಂದಿಗೆ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದನು. ಅವಳು, ಭಾವ, ನೀವು ಅದನ್ನು ಬಿಡಿ, ನಾನೇ ಎಲ್ಲವನ್ನು ಮಾಡುತ್ತೇನೆ ಎಂದಳು. ಅವನು, ನಾನು ಅದನ್ನು ಹೇಗೆ ಬಿಡಲಿ, ನೀನು ತುಂಬ ಕೆಲಸ ಮಾಡುತ್ತೀಯ, ನಾನು ನಿನಗೆ ಸಹಾಯ ಮಾಡಬೇಕಲ್ಲವೇ ಎಂದು ಹೇಳಿದನು. ಅವನು ಅವಳೊಂದಿಗೆ ಪಾತ್ರೆಗಳನ್ನು ತೊಳೆಯಲು ಪ್ರಾರಂಭಿಸಿದನು. ಅನು ಮತ್ತೊಮ್ಮೆ ಹೇಳಿದರು, ದಯವಿಟ್ಟು ಬಿಡಿ ಭಾವ. ಅವಳ ಮಾತು ಕೇಳಿದ ನಂತರ ಅವನು, ನಾವು ಒಟ್ಟಿಗೆ ಕೆಲಸ ಮಾಡುವ ನೆಪದಲ್ಲಿ ನಾನು ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡುತ್ತೇನೆ. ನಂತರ ಎಲ್ಲ ಕೆಲಸ ಮುಗಿಸಿದ ನಂತರ ಅವರು ಸ್ವಲ್ಪ ಹೊತ್ತು ಮಾತನಾಡಿದರು. ನಂತರ ಅನು ಹೇಳಿದಳು, ಈಗ ಹೋಗೋಣ, ತುಂಬ ತಡವಾಗಿದೆ, ಮಲಗೋಣ ಎಂದಳು. ಆದರೆ ಅನುಗೆ ಅಲ್ಲಿಂದ ಹೊರಡಲು ಮನಸ್ಸಾಗಲಿಲ್ಲ. ಅವಳ ಭಾವನ ಹೃದಯದಲ್ಲಿ ಏನೋ ನಡೆಯುತ್ತಿರುವುದನ್ನು ನೋಡಿ ಅವಳು ಇಷ್ಟವಿಲ್ಲದೆ ತನ್ನ ಕೋಣೆಗೆ ಹೋಗಲು ಪ್ರಾರಂಭಿಸಿದಳು ಮತ್ತು ಅವಳ ಭಾವ ಕೂಡ ಅವಳಿಗೆ ಶುಭರಾತ್ರಿ ಹೇಳಿ ತನ್ನ ಕೋಣೆಗೆ ಹೊರಟು ಹೋದನು. ಬೆಳಗ್ಗೆ ಅನು ತನ್ನ ಭಾವ ಎಚ್ಚರಗೊಳ್ಳುವ ಮೊದಲೇ ಉಪಹಾರ ತಯಾರಿಸಲು ಪ್ರಾರಂಭಿಸಿದಳು ಮತ್ತು ಎಲ್ಲ ಕೆಲಸಗಳನ್ನು ಮುಗಿಸಿದಳು. ಅಷ್ಟರಲ್ಲಿ ಸುರೇಶ್ ಹೊರಗೆ ಬಂದು, ಇಷ್ಟು ಬೇಗ ಇದನ್ನೆಲ್ಲ ಮಾಡುವ ಅಗತ್ಯವೇನಿತ್ತು ಎಂದ. ಆಗ ಅನು ಹೇಳಿದಳು, ನೀವು ಕಚೇರಿಗೆ ಹೋಗಲು ತಡವಾಗಬಹುದು, ಅದಕ್ಕಾಗಿ ಬೇಗ ಎದ್ದು ಎಲ್ಲವನ್ನು ಮಾಡಿದೆ ಎಂದಳು. ಸುರೇಶ್ ಹೇಳಿದನು, ನನಗೆ ಇವತ್ತು ರಜೆ ಇದೆ, ನಾನು ರಾತ್ರಿ ನಿಮಗೆ ಇದರ ಬಗ್ಗೆ ಹೇಳಬೇಕಿತ್ತು, ಆದರೆ ನನಗೆ ನಿದ್ದೆ ಬರುತ್ತಿತ್ತು, ನಾನು ನಿನಗೆ ಹೇಳಲು ಮರೆತಿದ್ದೆ. ಅನು, ಪರವಾಗಿಲ್ಲ, ನೀವು ಸ್ನಾನ ಮಾಡಿ, ನಾನು ತಿಂಡಿ ಮಾಡುತ್ತೇನೆ ಎಂದಳು. ಭಾವ ಸ್ನಾನ ಮಾಡಿ ಬಂದ ನಂತರ ಇಬ್ಬರು ಒಟ್ಟಿಗೆ ತಿಂಡಿ ತಿಂದರು. ಆಗ ಅವಳ ಭಾವ, ನೀನು ಬಹಳ ದಿನಗಳಿಂದ ಹೊರಗೆ ಹೋಗಿಲ್ಲ, ನಿನ್ನ ಗಂಡನು ಇಲ್ಲಿ ಇಲ್ಲ, ಹಾಗಾಗಿ ನಿನಗೆ ನನ್ನ ಜೊತೆ ಹೊರಗೆ ಹೋಗಲು ಯಾವುದೇ ತೊಂದರೆ ಇಲ್ಲದಿದ್ದರೆ ನಾನು ನಿನ್ನನ್ನು ಎಲ್ಲೋ ಹೊರಗೆ ಕರೆದುಕೊಂಡು ಹೋಗಬೇಕೆಂದು ಯೋಚಿಸಿದ್ದೇನೆ ಎಂದನು. ಅನು, ಸರಿ ಭಾವ, ನನಗೆ ಯಾವುದೇ ತೊಂದರೆ ಇಲ್ಲ, ಆದರೆ ಅಕ್ಕನಿಗೆ ಅದು ತಿಳಿದರೆ ಏನು ಮಾಡಬೇಕು ಎಂದಳು. ಆಗ ಸುರೇಶ್, ನೀನು ಯಾಕೆ ಟೆನ್ಷನ್ ಮಾಡಿಕೊಳ್ತೀಯಾ, ನನಗೆ ನಿನ್ನ ಮೇಲೆ ಇಷ್ಟೊಂದು ಹಕ್ಕಿಲ್ಲವೇ ಎಂದನು. ಇದಾದ ನಂತರ ಸುರೇಶ್ ಅವಳನ್ನು ಹೊರಗೆ ಕರೆದುಕೊಂಡು ಹೋಗಿ ಸಿನಿಮಾ ತೋರಿಸಿ, ಹೋಟೆಲ್ನಲ್ಲಿ ಊಟ ಮಾಡಿಸಿ, ಸಾಕಷ್ಟು ಶಾಪಿಂಗ್ ಮಾಡಿಸಿದ. ಸಂಜೆಯಾಗಿತ್ತು, ಆದ್ದರಿಂದ ಅವಳ ಭಾವ ಊಟಕ್ಕೆ ಹೊರಗಿನಿಂದ ಬಹಳಷ್ಟು ವಸ್ತುಗಳನ್ನು ಖರೀದಿಸಿದರು. ಅವರು ಮನೆಗೆ ಹೊರಟರು. ಅಷ್ಟರಲ್ಲಿ ಅನುಗೆ ಅವಳ ಗಂಡನಿಂದ ಕರೆ ಬಂತು. ನಾನು ಫೋನ್ ಎತ್ತಿಕೊಂಡು ತನ್ನ ಗಂಡನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು. ಅವಳ ಭಾವ ಅವಳನ್ನು ಟ್ಯಾಕ್ಸಿಯಲ್ಲಿ ಕುಳಿತುಕೊಳ್ಳಲು ಕರೆದಾಗ ಅನು ತನ್ನ ಗಂಡನಿಗೆ, ನಾನು ಈಗ ಇಲ್ಲಿ ಹೊರಗಡೆ ಇದ್ದೇನೆ, ನಾನು ಸ್ವಲ್ಪ ಸಮಯದ ನಂತರ ನಿಮ್ಮೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದಳು. ಅವನ ಮಾತನ್ನು ಕೇಳದೆ ಅವಳು ಕರೆಯನ್ನು ಕಡೆಗಣಿಸಿದಳು. ಅವಳು ಈ ರೀತಿ ಮೊದಲ ಬಾರಿಗೆ ಮಾಡಿದಳು. ಅದಕ್ಕಾಗಿ ಅವಳ ಪತಿಗೆ ತುಂಬ ವಿಚಿತ್ರವೆನಿಸಿತು ಮತ್ತು ಅವನಿಗೆ ಫೋನ್ನಲ್ಲಿ ಒಬ್ಬ ಪುರುಷನ ಧ್ವನಿಯು ಕೇಳಿಸಿತು. ಅವಳು ಯಾರೊಂದಿಗೆ ಹಾಗಾದರೆ ಇದ್ದಾಳೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ನಂತರ ಅವನು ಹೆಚ್ಚು ಯೋಚಿಸಬಾರದು ಎಂದು ಭಾವಿಸಿದನು. ಅವಳು ಕರೆ ಮಾಡಿದಾಗ ಅವಳು ಎಲ್ಲಿದ್ದಾಳೆ ಮತ್ತು ಅವಳು ಯಾರೊಂದಿಗಿದ್ದಾಳೆಂದು ಕೇಳುತ್ತಾನೆ. ನಂತರ ರಾತ್ರಿ ಅನು ತನ್ನ ಭಾವನೊಂದಿಗೆ ಊಟ ಮಾಡಿದಳು. ಅವಳು ತನ್ನ ಭಾವನೊಂದಿಗೆ ತುಂಬ ಸ್ನೇಹಪರಳಾಗಿದ್ದಳು. ಅನು ಊಟದ ನಂತರ ತನ್ನ ಕೋಣೆಗೆ ಹೋಗಲು ಪ್ರಾರಂಭಿಸಿದಾಗ ಅವಳು ತನ್ನ ಭಾವನಿಗೆ, ನೀವು ಇಂದು ನಿಮ್ಮ ಕಿರಿಯ ಸಹೋದರನ ಅನುಪಸ್ಥಿತಿಯನ್ನು ಪೂರೈಸಿದ್ದೀರಿ ಎಂದು ಹೇಳಿದಳು. ನೀವು ತುಂಬ ಒಳ್ಳೆಯವರು ಎಂದಳು. ಆಗ ಸುರೇಶ್, ನನ್ನ ತಮ್ಮನ ರಾತ್ರಿಯಲ್ಲಿನ ಅನುಪಸ್ಥಿತಿಯನ್ನು ನಾನು ಹೇಗೆ ಪೂರೈಸಲಿ, ಅದು ನನ್ನ ನಿಯಂತ್ರಣದಲ್ಲಿಲ್ಲ ಎಂದು ಅವನು ಹೇಳಿದನು. ಅನು ನಾಚಿಕೆಯಿಂದ, ಅವನು ನನ್ನ ಸಹೋದರನ, ಅವನಷ್ಟೇ ಹಕ್ಕು ನಿನಗಿದೆ ಎಂದು ಹೇಳಿದಳು. ನಗಲು ಪ್ರಾರಂಭಿಸಿದನು. ಅನು ಚೇಷ್ಟೆಯ ನಗುವನ್ನು ನೋಡಿ ಅವಳ ಭಾವನೆಗೆ ಎಲ್ಲವೂ ಅರ್ಥವಾಯಿತು. ಸ್ವಲ್ಪ ಸಮಯದ ನಂತರ ಅವಳ ಭಾವ, ತುಂಬ ತಡವಾಯಿತು, ಮಲಗು ಎಂದು ಹೇಳಿದಾಗ ಅನು ಎದ್ದು ತನ್ನ ಕೋಣೆಗೆ ಹೋದಳು. ಅನುಗೆ ತುಂಬ ಬೇಸರವಾಯಿತು. ಅವಳು ಸುರೇಶನಿಗೆ ಸ್ಪಷ್ಟವಾಗಿ ಹೇಳಿದಳು, ಆದರೆ ಅವನಿಗೆ ಅವಳ ಆಸೆ ಅರ್ಥವಾಗಲಿಲ್ಲ. ಆ ರಾತ್ರಿ ಅನು ಬೇಸರದಲ್ಲಿ ಮಲಗಿದಳು. ಬೆಳಿಗ್ಗೆ ಅನುಗೆ ಅವಳ ಗಂಡ ಕರೆ ಮಾಡಿದನು. ಅವನು, ನಿನ್ನೆ ರಾತ್ರಿ ನೀನು ಎಲ್ಲಿದ್ದೀಯಾ ಎಂದು ಕೇಳಿದಾಗ ವಾಹನಗಳ ಶಬ್ದ ಬರುತ್ತಿತ್ತು. ಅವಳು ಮಾರುಕಟ್ಟೆಗೆ ಹೋಗಿದ್ದೇನೆ ಎಂದು ಹೇಳಿದಳು. ನಂತರ ಅವಳ ಗಂಡ, ಯಾರೊಂದಿಗೆ ಹೋಗಿದ್ದೀಯಾ ಎಂದು ಕೇಳಿದಳು. ಈ ರೀತಿ ಯಾಕೆ ಕೇಳುತ್ತಿದ್ದೀಯಾ ಎಂದು ಗಂಡನಿಗೆ ಮರುಪ್ರಶ್ನೆ ಕೇಳಿದಳು. ಆಗ ಅವಳ ಗಂಡ ರವಿ, ನಾನು ನಿನ್ನ ಕರೆ ಮಾಡಿದಾಗ ನನಗೆ ಒಬ್ಬ ಪುರುಷನ ಧ್ವನಿ ಕೇಳಿಸಿತು ಎಂದು ಹೇಳಿದನು. ನಿನ್ನನ್ನು ಯಾರು ಕರೆದಾಗ ನೀನು ನನ್ನ ಕರೆ ಕಟ್ ಮಾಡ್ತಿದ್ಯಾ ಎಂದು ಸಿಟ್ಟಿನಿಂದ ಕೇಳಿದ. ಆಗ ಅನು, ನನ್ನ ಜೊತೆ ಭಾವ ಇದ್ದರು, ನನಗೆ ಹುಷಾರಿರಲಿಲ್ಲ, ಹಾಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಎಂದಳು.
ಆಗ ಅವಳ ಗಂಡ ಹೇಳಿದ, ಮೊದಲು ಮಾರ್ಕೆಟ್ಗೆ ಹೋಗಿದ್ದೆಂದು ಹೇಳಿದ್ದೆ. ಆಗ ಅವಳು ನರ್ವಸ್ ಆಗಿ, ನಾನು ನಿನಗೆ ಟೆನ್ಷನ್ ಕೊಡಬಾರದು ಅಂತ ಹಾಗೆ ಹೇಳಿದೆ ಅಂದಳು. ನಿಜವಾಗಲೂ ನನ್ನ ಆರೋಗ್ಯ ಹದಗೆಟ್ಟಿತ್ತು. ಭಾವ ನನ್ನನ್ನು ಚೆಕಪ್ ಕರೆದುಕೊಂಡು ಹೋಗಿದ್ದರು. ಆಗ ಅವಳ ಗಂಡ, ನಿನಗೆ ಏನಾಯಿತು ಅಂತ ಕೇಳಿದಳು. ನಂತರ ಅವಳು ಜ್ವರ ಇದೆ ಎಂದು ಹೇಳಿದಳು. ನಂತರ ಅವಳ ಗಂಡ, ಸರಿ, ನೀನು ನಿನ್ನನ್ನು ಚೆನ್ನಾಗಿ ನೋಡಿಕೊ, ಏನಾದರೂ ಸಮಸ್ಯೆ ಇದ್ದರೆ ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೋ ಎಂದನು. ನಂತರ ಅಣ್ಣಗೆ ಹೇಳು, ನಿನ್ನನ್ನು ಮತ್ತೆ ಡಾಕ್ಟರ್ ಹತ್ರ ಬಳಿ ಕರೆದುಕೊಂಡು ಹೋಗುತ್ತಾನೆ ಅಂತ ಹೇಳಿದನು. ಅನಂತರ ಸುರೇಶ್ ತನ್ನ ಆಫೀಸಿಗೆ ಹೋದನು. ಅವನಿಗೆ ಮನೆಯಲ್ಲಿ ಇರಲು ಮನಸ್ಸೇ ಇರಲಿಲ್ಲ. ಅವಳ ಆಸೆಗಳು ಮತ್ತೆ ಚಿಗುರುತ್ತಿದ್ದವು. ಅನು ತನ್ನ ಭಾವನಿಗೆ ಕರೆ ಮಾಡಿದಳು. ಆಗ ಸುರೇಶ್, ಏನಾಯಿತು ಅನು, ಯಾಕೆ ಕರೆ ಮಾಡಿದ್ದಿ ಎಂದು ಕೇಳಿದನು. ಆಗ ಅನು ಹೇಳಿದಳು, ಏನೂ ಇಲ್ಲ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ತಾ ಇದ್ದೀನಿ, ನಿಮ್ಮ ನೆನಪುಗಳು ತುಂಬಾ ಬರ್ತಾ ಇದೆ ಎಂದಳು. ಭಾವನ ಜೊತೆ ಸಮಯ ಕಳೆಯುತ್ತಿರುವುದರಿಂದ ಅನುಗೆ ತುಂಬ ಚೆನ್ನಾಗಿ ಇದೆ ಎಂದು ಅನಿಸುತ್ತಿದ್ದ. ಅಷ್ಟರಲ್ಲಿ ಅವಳ ಫೋನ್ ಮತ್ತೆ ಮತ್ತೆ ರಿಂಗನಿಸಲು ಆರಂಭಿಸಿತು. ಅನು ತನ್ನ ಗಂಡನ ಫೋನ್ ಎತ್ತದೆ ತನ್ನ ಭಾವನ ಜೊತೆ ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾಳೆ. ಇತ್ತ ಅವಳ ಗಂಡನು ಚಿಂತೆಯಲ್ಲಿದ್ದಾನೆ. ಕಳೆದ 1 ಗಂಟೆಯಿಂದ ಅವನು ನಿರಂತರವಾಗಿ ಕರೆ ಮಾಡುತ್ತಿದ್ದರು. ಅನು ಫೋನ್ ಯಾವಾಗಲೂ ಬ್ಯುಸಿಯಾಗಿಯೇ ಕಾಣಿಸುತ್ತಿತ್ತು. ಈ ಹಿಂದೆ ಇಂಥ ಪರಿಸ್ಥಿತಿ ಇರಲಿಲ್ಲ. ಫೋನ್ ಮಿಸ್ ಆದರೂ ಅನು ಸ್ವಲ್ಪ ಸಮಯದೊಳಗೆ ಖಂಡಿತವಾಗಿಯೂ ರವಿಗೆ ಮರುಕರೆ ಮಾಡುತ್ತಿದ್ದಳು. ಆದರೆ ಇಂದು ಇಡೀ ದಿನವೇ ಕಳೆಯಿತು. ಅನುನ ಗಂಡ ಅವಳ ಕರೆಗಾಗಿ ಕಾದಿದ್ದರು. ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಂದಿಲ್ಲ. ಇನ್ನೊಂದೆಡೆ ಅನುನ ಭಾವ ಸುರೇಶ್ ಇಂದು ಸ್ವಲ್ಪ ಬೇಗನೆ ಮನೆಗೆ ಬಂದನು. ಅವನನ್ನು ಕಂಡು ಅನು ತುಂಬಾನೇ ಖುಷಿಪಟ್ಟಳು. ಅವಳ ಕಣ್ಣುಗಳನ್ನು ತಗ್ಗಿಸಿಕೊಂಡು ನಿಂತಿದ್ದಳು. ಆಗ ಅವಳ ಭಾವ ನಗುಮುಖದಿಂದ ಹೇಳಿದನು, ಅನು ನೋಡು, ನಿನಗಾಗಿ ನಾನು ಕೋನ್ ಐಸ್ ಕ್ರೀಮ್ ತಂದಿದ್ದೇನೆ ಎಂದು ಹೇಳುತ್ತಾ ಅವನು ಐಸ್ ಕ್ರೀಮನ್ನು ಅವಳ ಕಡೆಗೆ ಚಾಚಿದನು. ಅನು ಒಂದೇ ಐಸ್ ಕ್ರೀಮ್ ಇರುವುದನ್ನು ನೋಡಿ, ಭಾವ, ಇದೇನಿದು, 1 ಐಸ್ ಕ್ರೀಮ್ ಇದೆಯಾ, ನಿಮಗಾಗಿ ಐಸ್ ಕ್ರೀಮ್ ತಂದಿಲ್ವಾ ಎಂದು ಕೇಳುತ್ತಾಳೆ. ಅದಕ್ಕೆ ಅವನು ನಗುತ್ತಾ, ನಾವಿಬ್ಬರು ಒಟ್ಟಿಗೆ ತಿನ್ನುವನ, ಬೇರೆ ಯಾಕೆ ಎಂದು ಹೇಳುತ್ತಾನೆ. ನಂತರ ಅನು ಐಸ್ ಕ್ರೀಮನ್ನು ಫ್ರಿಡ್ಜ್ನಲ್ಲಿಡುತ್ತಾಳೆ. ಅವನ ಮೈದುನ ಸ್ನಾನ ಮಾಡಲು ಹೋಗುತ್ತಾನೆ. ಫ್ರೆಶ್ ಆಗಿ ಹೊರಗೆ ಬಂದ ನಂತರ ಅವನು ಅನುವನ್ನು ಕರೆಯುತ್ತಾನೆ. ಅನು ಅವನಿಗೆ ಊಟ ಬಡಿಸುತ್ತಾಳೆ. ಇಬ್ಬರಿಗೆ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾಳೆ. ಇಲ್ಲಿ ಮೈದುನ ಅಂದರೆ ಭಾವ. ರಾತ್ರಿ ಊಟವಾದ ನಂತರ ಅನು ಐಸ್ ಕ್ರೀಮ್ ತರುತ್ತಾಳೆ. ಅವಳು ತನ್ನ ಕೈಗಳಿಂದ ಸುರೇಶನಿಗೆ ಐಸ್ ಕ್ರೀಮ್ ತಿನ್ನಿಸುತ್ತಾಳೆ. ಇಬ್ಬರು ನಗುತ್ತಾ ಐಸ್ ಕ್ರೀಮನ್ನು ಒಟ್ಟಿಗೆ ತಿನ್ನುತ್ತಾರೆ. ಆಗ ಸುರೇಶ್ ಅವಳನ್ನು ನೋಡಿ, ಈಗ ನಿನಗೆ ಬೇಸರವಾಗಿಲ್ಲವಾ, ಇನ್ನು ನನ್ನ ತಮ್ಮನನ್ನು ತುಂಬ ಮಿಸ್ ಮಾಡಿಕೊಳ್ತೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಅನು, ಇಲ್ಲ, ಈಗ ನಾನು ಅವನನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾಳೆ. ಇವತ್ತು ನಾನು ಅವನ ಜೊತೆ ಫೋನ್ನಲ್ಲಿ ಹೆಚ್ಚು ಮಾತನಾಡಲಿಲ್ಲ ಎಂದು ಹೇಳುತ್ತಾಳೆ. ಆಗ ಸುರೇಶ್ ಅವಳ ಕೈ ಹಿಡಿದು, ನೀನು ಬಯಸಿದರೆ ನನ್ನ ತಮ್ಮನ ಎಲ್ಲ ಅಗತ್ಯಗಳನ್ನು ನಾನು ಪೂರೈಸಬಲ್ಲೆ ಎಂದನು. ಅನು ತನ್ನ ಭಾವನ ಸುಳಿವನ್ನು ಅರ್ಥ ಮಾಡಿಕೊಂಡಿದ್ದರಿಂದ ಅನುಗೆ ತುಂಬ ಇಷ್ಟವಾಯಿತು. ಅವಳು ಈಗ ತನ್ನ ಕೋಣೆಗೆ ಹೋಗಬೇಕು ಅಥವಾ ಭಾವನ ಕೋಣೆಗೆ ಹೋಗಬೇಕು ಎಂದು ಗೊಂದಲದಲ್ಲಿದ್ದಳು. ಅವಳ ಭಾವ ಕೂಡ ಅವನಿಂದ ಏನು ಬಯಸುತ್ತಿದ್ದಾಳೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು. ಅದರ ನಂತರ ಸುರೇಶ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ತನ್ನ ಕೋಣೆಗೆ ಕರೆದನು. ಅನು ತುಂಬ ಸಂತೋಷವಾಗಿದ್ದಳು. ಯಾಕೆಂದರೆ ತನ್ನ ಗಂಡ ದೂರ ಇರುವುದರಿಂದ ಬಹಳ ದಿನಗಳಿಂದ ಸಿಗದ ಈ ಆನಂದವನ್ನು ಅನುಭವಿಸಲು ಅವಳು ಬಯಸಿದಳು. ಸುರೇಶ್, ಅನು ಇಂದು ನಿನ್ನ ಗಂಡನ ಎಲ್ಲ ಅಗತ್ಯಗಳನ್ನು ಈಡೇರಿಸುತ್ತೇನೆ ಎಂದು ಹೇಳಿದನು. ಅದರ ನಂತರ ಅನುಗೆ ತನ್ನ ಹಾಸಿಗೆ ಮೇಲೆ ಮಲಗಿಸಿದಳು ಮತ್ತು ಅವರು ಒಟ್ಟಿಗೆ ಯೌವನದ ಆಟವನ್ನು ಆಡಲು ಪ್ರಾರಂಭಿಸಿದರು. ಯೌವನದ ಆಟವು ಅದರ ಉತ್ತುಂಗದಲ್ಲಿತ್ತು. ಸುರೇಶ್ ಅನುಗೆ ತುಂಬ ಸುಖ ಕೊಡುತ್ತಿದ್ದ. ಅವನು ತನ್ನ ಇಡೀ ದೇಹವನ್ನು ಸಂಪೂರ್ಣವಾಗಿ ಸುರೇಶನಿಗೆ ಒಪ್ಪಿಸಿಬಿಟ್ಟಿದ್ದಳು. ಸುರೇಶ್ ಅಂತೂ ಅವಳ 2 ಒಬ್ಬಿದ ದೇಹಗಳನ್ನು ಉಜ್ಜುತ್ತಾ ಕೋಣೆಯೊಳಗಿಂದ ಅವನು ಸುಖದಿಂದ ನರಳುತ್ತಿರುವುದನ್ನು ಹೊರಗೆ ಜೋರಾಗಿ ಬರುತ್ತಿತ್ತು. ಅಷ್ಟರಲ್ಲಿ ಯಾರೋ ಬಾಗಿಲು ತೆರೆದು ಲೈಟ್ ಆನ್ ಮಾಡಿದರು. ಅನು ಮತ್ತು ಅವಳ ಭಾವ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ತಮ್ಮದೇ ಲೋಕದಲ್ಲಿ ಮುಳುಗಿದ್ದರಿಂದ ಬಾಗಿಲು ಯಾವಾಗ ತೆರೆದಿತ್ತು, ಲೈಟ್ ಯಾವಾಗ ಆನ್ ಆಯಿತು ಎಂಬುದು ಅವರಿಗೆ ಗೊತ್ತಾಗಲಿಲ್ಲ. ಆದರೆ ಕಣ್ಣೆತ್ತಿ ಬಾಗಿಲಿನತ್ತ ನೋಡಿದ ತಕ್ಷಣದಲ್ಲಿ ಇಬ್ಬರು ಬೆಚ್ಚಿಬಿದ್ದರು. ಕ್ಷಣ ಮಾತ್ರದಲ್ಲಿ ಅವರ ಮುಖಗಳಿಂದ ರಕ್ತವೇ ಹರಿಯುವಂತೆ ಆಗಿತ್ತು. ಅವರು ನಿಂತಿದ್ದವರು ಬೇರೆ ಯಾರೂ ಅಲ್ಲ, ಅನುವಿನ ಗಂಡ ರವಿ. ಅವನನ್ನು ಕಂಡು ಅನು ತಕ್ಷಣ ತನ್ನನ್ನು ಹಾಸಿಗೆಯಿಂದ ಮುಚ್ಚಿಕೊಳ್ಳಲು ಆರಂಭಿಸಿದಳು. ಅವಳ ಭಾವ ಗಾಬರಿಗೊಂಡು ಓಡಿ ಹೋಗಿ ತನ್ನ ಬಟ್ಟೆಯನ್ನು ಧರಿಸಲು ಶುರು ಮಾಡಿದನು. ಅನುನ ಗಂಡನಿಗೆ ಭಾರಿ ಕೋಪ ಬಂದಿತ್ತು. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅವನು ತನ್ನ ಅಣ್ಣನಿಗೆ ಬಲವಾಗಿ ಹೊಡೆದು, ನೀನು ನನ್ನ ಸ್ವಂತ ಅಣ್ಣನಾಗಿ ಹೀಗೆ ಮೋಸ ಮಾಡುತ್ತೀಯಾ,
ನನ್ನ ಹೆಂಡತಿಯೊಂದಿಗೆ ಈ ರೀತಿ ವರ್ತಿಸುತ್ತಿದ್ದೀಯಾ ಎಂದು ನಾನು ಮನಸ್ಸಿನಲ್ಲಿ ಯೋಚಿಸಿರಲಿಲ್ಲ ಎಂದು ಕೋಪದಿಂದ ಕೂಗಿದನು. ಗಂಡನನ್ನು ನೋಡಿ ಅನು ಅಳಲು ಆರಂಭಿಸಿದಳು. ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ನಿನ್ನ ಅಣ್ಣ ನನ್ನ ಮೇಲೆ ಒತ್ತಡ ಹೇರುತ್ತಿದ್ದ ಎಂದು ಅನು ಹೇಳುತ್ತಾಳೆ. ಇದನ್ನು ಕೇಳಿದ ತಕ್ಷಣ ಅವರ ಭಾವ ಬೆಚ್ಚಿಬಿಡುತ್ತಾನೆ. ಅನು, ನೀನು ಏನು ಹೇಳ್ತಿದ್ದೀಯಾ ಎಂದು ಆಘಾತದಿಂದ ಕೇಳುತ್ತಾನೆ. ನೀನು ನಿನ್ನ ಸ್ವಂತ ಇಚ್ಛೆಯಿಂದ ನನ್ನ ಜೊತೆ ಬಂದೆ, ಇವೆಲ್ಲವೂ ನಡೆಯಬೇಕು ಎಂದು ನೀನು ಬಯಸಿದ್ಯಾ ಎಂದು ಅವನು ಹೇಳುತ್ತಾನೆ. ಆದರೆ ಅನು ಅದನ್ನೆಲ್ಲ ನಿರಾಕರಿಸಿ ಜೋರಾಗಿ ಅಳಲು ಪ್ರಾರಂಭಿಸಿದ್ದಾಳೆ. ಅನು ಅಳುತ್ತಿರುವುದನ್ನು ನೋಡಿ ಅವಳ ಗಂಡ ಅವಳ ಬಳಿಗೆ ಬರುತ್ತಾನೆ. ಅವಳನ್ನು ಕಂಡ ಕ್ಷಣಕ್ಕೆ ಅವನು ಇನ್ನೂ ಹೆಚ್ಚು ಅಳಲು ಶುರು ಮಾಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳ ಕೆನ್ನೆಗೆ ಬಲವಾದ ಒಂದು ಹೊಡೆತ ಬೀಳುತ್ತದೆ. ಅದರಿಂದ ಅನು ಶಾಕ್ಗೆ ಒಳಗಾಗುತ್ತಾಳೆ. ಅವಳ ಗಂಡ ಕೋಪದಿಂದ, ನೀನು ಏನು ಹೇಳಿದ್ದರೂ ನನಗೆ ನಂಬಿಕೆ ಬರಲ್ಲ, ನಾನು ಮೂರ್ಖನೆಂದು ನೀನು ಭಾವಿಸಿದ್ದಿ ಎಂದು ಕೇಳುತ್ತಾನೆ. ಮುಂದುವರೆದು ಅವನು ಹೇಳುತ್ತಾನೆ, ನೀನು ಮತ್ತು ಅಣ್ಣ ಮಾತನಾಡಿಕೊಂಡಿದ್ದನ್ನೆಲ್ಲ ನಾನು ಕೇಳಿದ್ದೇನೆ. ಬಹುಶಃ ನಿನಗೆ ಅದು ನೆನಪಿಲ್ಲದಿರಬಹುದು, ಆದರೆ ಈ ಮನೆಯ 2ನೇ ಕೀಲಿಯನ್ನು ನಾನು ನನ್ನ ಬಳಿ ಇಟ್ಟುಕೊಂಡಿದ್ದೇನೆ ಎಂದು ಕಠಿಣ ಧ್ವನಿಯಲ್ಲಿ ಹೇಳುತ್ತಾನೆ. ಯಾಕೆಂದರೆ ನಾನು ಮನೆಗೆ ಬಂದಾಗಲೆಲ್ಲ ರಾತ್ರಿ ತಡವಾಗಿ ಬರುತ್ತೇನೆ. ಅದರಿಂದ ಮನೆಯಲ್ಲಿ ಯಾರಿಗೂ ತೊಂದರೆಯಾಗದಂತೆ ನಾನು ನನ್ನೊಂದಿಗೆ ಒಂದು ಕೀಲಿಯನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ನಿನಗೆ ಹುಷಾರಿಲ್ಲ ಎಂದು ಹೇಳಿದಾಗ ನಾನು ನಿನ್ನ ಬಗ್ಗೆ ಚಿಂತೆ ಮಾಡಲು ಪ್ರಾರಂಭಿಸಿದೆ ಮತ್ತು ನೀನು ಮೊದಲು ನನ್ನ ಕರೆಯನ್ನು ಸಹ ಸ್ವೀಕರಿಸಲಿಲ್ಲ. ಫೋನ್ ಕಾರ್ಯನಿರತವಾಗಿತ್ತು, ನಂತರ ಫೋನ್ ಸ್ವಿಚ್ ಆಫ್ ಆಯಿತು. ಅದರಿಂದ ನಾನು ನಿನ್ನ ಬಗ್ಗೆ ಹೆಚ್ಚು ಚಿಂತೆ ಮಾಡಲು ಪ್ರಾರಂಭಿಸಿದೆ. ಅದಕ್ಕಾಗಿ ನಾನು ತುರ್ತು ರಜೆ ತೆಗೆದುಕೊಂಡು ತಕ್ಷಣ ಇಲ್ಲಿ ಹೊರಟು ಬಂದೆ. ನಾನು ಇಲ್ಲಿಗೆ ತಲುಪುವ ಹೊತ್ತಿಗೆ ರಾತ್ರಿಯಾಗಿತ್ತು. ನಾನು ಇನ್ನೊಂದು ಕೀಲಿಯೊಂದಿಗೆ ಮನೆಯ ಬಾಗಿಲು ತೆರೆದು ನನ್ನ ಕೋಣೆಗೆ ಹೋಗಿ ಅಲ್ಲಿ ನೋಡಿದೆ, ಆದರೆ ಅಲ್ಲಿ ನೀನು ಅಲ್ಲಿರಲಿಲ್ಲ. ನೀನು ಅಡುಗೆ ಮನೆಯಲ್ಲಿದ್ದೀಯಾ ಎಂದು ನಾನು ಭಾವಿಸಿದೆ. ನಾನು ಅಡುಗೆ ಮನೆಗೆ ಹೋದೆ, ಅಲ್ಲಿಯೂ ನೀನು ಇರಲಿಲ್ಲ. ನಂತರ ಅಣ್ಣನ ಕೋಣೆಯಿಂದ ಶಬ್ದಗಳು ಬರುತ್ತಿದ್ದವು, ಆದರೆ ನೀನೇ ನನಗೆ ಹೇಳಿದ್ದಿ, ಅತ್ತಿಗೆ ತನ್ನ ತಾಯಿಯ ಮನೆಗೆ ಹೋಗಿದ್ದಾಳೆ. ಮೊದಲು ನೀನು ಒಳಗೆ ಇದ್ದೀಯಾ ಅಂತ ನಾನು ಅಂದುಕೊಂಡೆ, ಆದರೆ ನಂತರ ನನ್ನ ಹೃದಯ ಅದನ್ನು ಸ್ವೀಕರಿಸಲಿಲ್ಲ ಮತ್ತು ಬಹುಶಃ ನೀನು ಕೂಡ ಎಲ್ಲೋ ಹೋಗಿರಬಹುದು ಮತ್ತು ಅಣ್ಣ ಯಾವುದೋ ಬೇರೆ ಹುಡುಗಿಯನ್ನು ಕರೆತಂದಿರಬಹುದು ಎಂದು ನಾನು ಭಾವಿಸಿದೆ. ಇದನ್ನು ಯೋಚಿಸುತ್ತಾ ನಾನು ಅತ್ತಿಗೆ ಬಗ್ಗೆ ತುಂಬ ಕೆಟ್ಟ ಭಾವನೆ ಬಂತು. ಅಣ್ಣನನ್ನು ರೆಡ್ ಹ್ಯಾಂಡಾಗಿ ಹಿಡಿದು ಅವನ ತಪ್ಪನ್ನು ಅರಿತುಕೊಳ್ಳುವಂತೆ ಮಾಡಬೇಕೆಂದು ನಾನು ಭಾವಿಸಿದೆ. ಆದರೆ ಇಲ್ಲಿ ನಾನು ಬಾಗಿಲು ತೆರೆದಾಗ ನನ್ನ ಮುಂದೆ ಇರುವ ದೃಶ್ಯವನ್ನು ನೋಡಿದಾಗ ನಾನು ನಿನ್ನಂಥ ಹುಡುಗಿಯರನ್ನು ಮದುವೆಯಾಗಿದ್ದೇನೆ ಎಂಬ ತಪ್ಪು ಅರಿವಾಯಿತು. ನೀನು ತುಂಬ ದಾರಿ ತಪ್ಪಿದ್ದೀಯಾ. ಇಲ್ಲಿ ನಾನು 5 ನಿಮಿಷಗಳ ಕಾಲ ನಿಂತು ನಿಮ್ಮ ಕೊಳಕು ಆಟವನ್ನು ನೋಡುತ್ತಿದ್ದೆ ಮತ್ತು ನಿಮಗೆ ಅದು ಅರಿವಾಗಲಿಲ್ಲ ಮತ್ತು ಈ ವ್ಯಕ್ತಿ ನಿನ್ನ ಮೇಲೆ ಬಲವಂತ ಪಡಿಸುತ್ತಿದ್ದಾನೆಂದು ಎಲ್ಲಿಂದಲೂ ಕಾಣಲಿಲ್ಲ. ಅನು ಗಂಡ ತನ್ನ ಸಹೋದರನನ್ನು ನೋಡುತ್ತಾ ಇದೆಲ್ಲವನ್ನು ಹೇಳುತ್ತಾಳೆ. ಈ ಮನುಷ್ಯ ಇಂದಿನಿಂದ ನನಗೆ ಅಣ್ಣ ಎಂದು ಕರೆಯಲು ಕೂಡ ಅರ್ಹನಲ್ಲ ಎಂದು ಹೇಳಿದ. ನಂತರ ಅನುನ ಗಂಡ ಮನೆಯಿಂದ ಹೊರಟು ಹೋಗುತ್ತಾನೆ. ಬೆಳಿಗ್ಗೆ ಅನುನ ಅತ್ತಿಗೆ ಮಗ ಮತ್ತು ಮೈದುನ ರವಿ ಜೊತೆ ಮನೆಗೆ ಹಿಂತಿರುಗುತ್ತಾಳೆ. ಅವರನ್ನು ಕಂಡ ಕ್ಷಣಕ್ಕೆ ಅನು ಮತ್ತು ಅವಳ ಭಾವ ಸುರೇಶ್ ಇಬ್ಬರೂ ಆಘಾತಗೊಳ್ಳುತ್ತಾರೆ. ಅನುನ ಗಂಡ ಎಲ್ಲ ವಿಷಯಗಳನ್ನು ತನ್ನ ಅತ್ತಿಗೆ ಹೇಳಿರುವುದನ್ನು ತಿಳಿದು ಬರುತ್ತದೆ. ಅನುನ ಅತ್ತಿಗೆ ಕಟುವಾಗಿ ಹೇಳುತ್ತಾ ತನ್ನ ಗಂಡನನ್ನು ಹೊಡೆಯುತ್ತಾಳೆ. ಕಣ್ಣೀರಿನಿಂದ ಅವಳು ಕೇಳುತ್ತಾಳೆ, ನನ್ನ ಪ್ರೀತಿಯಲ್ಲಿ ಏನು ಕೊರತೆ ಇತ್ತು? ನಾನು ಕೆಲವು ದಿನಗಳ ಕಾಲ ದೂರ ಹೋದಾಗಲೇ ನೀನು ನಿನಗೆ ಇಂತಹ ಕೆಲಸ ಮಾಡಬೇಕೆಂದು ಹೇಗೆ ಅನಿಸಿತು? ಅದು ನಿಮ್ಮ ಸ್ವಂತ ತಮ್ಮನ ಹೆಂಡತಿಯೊಂದಿಗೆ. ನಮ್ಮ ಮಗನ ಬಗ್ಗೆ ಒಮ್ಮೆಯಾದರೂ ಯೋಚಿಸಿದೆಯಾ? ಅವನ ತಂದೆ ತನ್ನದೇ ತಮ್ಮನ ಹೆಂಡತಿಯೊಂದಿಗೆ ಇಂತಹ ಕೆಲಸ ಮಾಡಿದ್ದಾನೆಂದು ಅವನಿಗೆ ತಿಳಿದರೆ ಅವನಿಗೆ ಹೇಗಾಗುತ್ತದೆ ಎಂದು ನಿನಗೆ ಅಂದಾಜು ಇದೆಯಾ? ನೀನು ನಮ್ಮ ಜೀವನವನ್ನೇ ಹಾಳು ಮಾಡಿದ್ಯಾ ಎಂದು ಅಳುತ್ತಾ ಹೇಳುತ್ತಾಳೆ. ನಮ್ಮ ನಂಬಿಕೆಯನ್ನು ಮುರಿದಿದ್ಯಾ ಕೇವಲ ನಿನ್ನ ತಾತ್ಕಾಲಿಕ ಸಂತೋಷಕ್ಕಾಗಿ. ಅನುನ ಅತ್ತಿಗೆ ತನ್ನ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಲು ಆರಂಭಿಸುತ್ತಾಳೆ. ಇದನ್ನು ಕಂಡು ಅನು ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ಕ್ಷಮೆ ಕೇಳುತ್ತಾಳೆ. ನನ್ನನ್ನು ಕ್ಷಮಿಸಿ, ಇಂತಹ ತಪ್ಪು ಮತ್ತೊಂದು ಆಗುವುದಿಲ್ಲ ಎಂದು ಅವಳು ಮನವಿ ಮಾಡುತ್ತಾಳೆ. ಆದರೆ ಅನು ಅತ್ತಿಗೆ ದೃಢವಾಗಿ ಉತ್ತರಿಸುತ್ತಾಳೆ, ಇದು ತಪ್ಪಲ್ಲ, ಇದು ತಿಳಿದು ಮಾಡಿದ ಕೆಲಸ, ಇದಕ್ಕೆ ಯಾವುದೇ ಕ್ಷಮೆ ಇಲ್ಲ. ಈಗ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ. ನಾನು ಶೀಘ್ರದಲ್ಲಿ ವಿಚ್ಛೇದನ ಪತ್ರಗಳನ್ನು ಕಳುಹಿಸುತ್ತೇನೆ. ನನ್ನ ಮಗನನ್ನು ನಿಮ್ಮಿಂದ ದೂರವಿಡುತ್ತೇನೆ. ಯಾಕೆಂದರೆ ನಿಮ್ಮ ನೆರಳು ಅವನ ಮೇಲೆ ಬಿದ್ದರೆ ಅವನು ನಿಮ್ಮಂತೆ
ಮೋಸಗಾರನಾಗಬಹುದು. ಇದರ ನಡುವೆ ಅನುನ ಗಂಡನು ಅನುವನ್ನು ತೊರೆದು ಅವಳಿಗೆ ವಿಚ್ಛೇದನ ನೀಡಲು ನಿರ್ಧರಿಸುತ್ತಾನೆ. ಅಂತಿಮವಾಗಿ ಅನುನ ಕೈಯಲ್ಲಿ ಏನೂ ಉಳಿಯುವುದಿಲ್ಲ. ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಭಾವನನ್ನು ಎಲ್ಲದರಲ್ಲಿ ಸಿಲುಕಿಸಲು ಅವಳು ಯತ್ನಿಸಿದ್ದು ಅವಳ ಜೀವನವನ್ನು ಸಂಪೂರ್ಣವಾಗಿ ಕುಸಿತಕ್ಕೆ ತಳ್ಳುತ್ತದೆ. ಈ ಎಲ್ಲದಕ್ಕೂ ಹೊಣೆಗಾರಿಕೆಯನ್ನು ಅನುನ ತಲೆಯ ಮೇಲೆ ಹಾಕಲು ಅವರು ಪ್ರಯತ್ನಿಸಿದರು. ಅದರಿಂದಾಗಿ ಈಗ ಅನು ತನ್ನ ಅತ್ತಿಗೆ ಬಳಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಅನುನ ಅತ್ತಿಗೆ ಮತ್ತು ಅನು ಇಬ್ಬರೂ ದುಃಖದಿಂದ ಜೋರಾಗಿ ಅಳುತ್ತಿದ್ದರು. ಕೊನೆಗೆ ಅನುನ ಗಂಡ ತನ್ನ ಅತ್ತಿಗೆಯೊಂದಿಗೆ ಮನೆಯಿಂದ ಹೊರಟು ಹೋದನು. ಅನುನ ಅತ್ತಿಗೆ ತನ್ನ ಹೆತ್ತವರ ಮನೆಗೆ ತೆರಳಿದರು. ಅನುನ ಗಂಡ ಅವನ ಕೆಲಸಕ್ಕೆ ಹಿಂತಿರುಗಿದನು. ಕೆಲವು ದಿನಗಳ ನಂತರ ವಿಚ್ಛೇದನದ ಪತ್ರಗಳು ಅನುವಿಗೆ ತಲುಪಿದವು. ಅನು ತನ್ನ ಗಂಡನಿಂದ ವಿಚ್ಛೇದನ ಪಡೆದಳು. ಆ ಕ್ಷಣದಿಂದ ಅವಳ ಜೀವನ ಸಂಪೂರ್ಣವಾಗಿ ಕುಸಿದು ಹೋಯಿತು. ಅನು ತನ್ನ ಹೆತ್ತವರ ಮನೆಯಲ್ಲಿ ಬದುಕನ್ನು ಸಾಗಿಸ ಆರಂಭಿಸಿದಳು. ಆದರೆ ಅವರ ಮನೆಯಲ್ಲಿ ಹೆಚ್ಚಿನ ಹಣವಿರಲಿಲ್ಲ. ಅದರಿಂದ ಮನೆಯವರು ಅವಳನ್ನು ಪದೇ ಪದೇ ನೂಕುತ್ತಿದ್ದರು. ಮನೆಗಿನ ಎಲ್ಲ ಕೆಲಸಗಳನ್ನು ಹೊಣೆ ಅವಳ ಮನೆ ಮೇಲೆ ಬಿತ್ತು. ಇದಕ್ಕೆ ಜೊತೆಯಾಗಿ ಅನುನ ಭಾವ ಸಂತೋಷವಾಗಿದ್ದ ಕುಟುಂಬವು ಈ ಘಟನೆಯಿಂದ ಸಂಪೂರ್ಣವಾಗಿ ಹಾಳಾಗಿತ್ತು. ಎಲ್ಲ ಘಟನೆಗೂ ನಡೆದು ಇಂದಿಗೆ 2 ವರ್ಷಗಳು ಕಳೆದಿವೆ. ಅನುನ ಭಾವ ಸುರೇಶ್ ಕಳೆದ 2 ವರ್ಷಗಳಿಂದ ತನ್ನ ಮಗನ ಮುಖವನ್ನೇ ನೋಡಿರಲಿಲ್ಲ. ಈಗ ಅವನು ಆ ಮನೆಯಲ್ಲಿ ಒಬ್ಬಂಟಿಯಾಗಿ ಬದುಕುತ್ತಿದ್ದ. ಸ್ನೇಹಿತರೆ, ಈ ಸಂಬಂಧಗಳು ನಂಬಿಕೆ ಎಂಬ ಅತಿ ಸೂಕ್ತವಾದ ದಾರದಿಂದ ಬೆಸೆದುಕೊಂಡಿರುತ್ತದೆ. ಕೆಲವು ಕ್ಷಣಗಳು ಸಂತೋಷಕ್ಕಾಗಿ ಸಂಬಂಧದಲ್ಲಿ ದ್ರೋಹ ನಡೆದರೆ ಅದರ ಪರಿಣಾಮಗಳು ಇಂಥ ಭೀಕರವಾಗಿರುತ್ತದೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ಜನರನ್ನು ಗೌರವಿಸಿ, ಅವರ ಪ್ರೀತಿಯ ಮೌಲ್ಯವನ್ನು ಅರಿತುಕೊಳ್ಳಿ. ಪ್ರೀತಿಸುವ ಮತ್ತು ನಿಮ್ಮ ಜೀವನವನ್ನು ಹಂಚಿಕೊಳ್ಳುವ ಸಂಗಾತಿಯನ್ನು ಕಂಡುಹಿಡಿಯುವುದು ತುಂಬ ಕಷ್ಟ. ಒಮ್ಮೆ ಅಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದರೆ ಅವರಿಗೆ ದ್ರೋಹ ಮಾಡಬೇಡಿ. ಇಲ್ಲದಿದ್ದರೆ ಒಂದು ದಿನ ಆ ತಪ್ಪಿನ ಬೆಲೆ ನಿಮಗೆ ಆಳವಾದ ವಿಷಯವಾಗಿ ಅನುಭವವಾಗಬಹುದು. ಜೀವನದಲ್ಲಿ ಯೌವನದ ಅಲೆಗಳು ಕೆಲವೊಮ್ಮೆ ನಿಯಂತ್ರಣ ತಪ್ಪಿ ಅನುಭವವಾಗಬಹುದು. ಅಲೆಗಳು ಕೆಲವೊಮ್ಮೆ ನಿಯಂತ್ರಣ ತಪ್ಪಿ ಹರಿದು ಹೋಗುತ್ತದೆ. ಆದರೆ ಆ ಕ್ಷಣದ ಆಸೆಗಾಗಿ ಮಾಡಿದ ಒಂದು ತಪ್ಪು ಬದುಕಿನ ಪೂರ್ತಿ ಕಟ್ಟಿದ ನಂಬಿಕೆಯನ್ನು ಮನೆಯಲ್ಲಿ ಬೆರೆಸಿಬಿಡುತ್ತದೆ. ನಂಬಿಕೆ ಅಂದರೆ ಕೇವಲ ಮಾತಲ್ಲ, ಅದು ಮನಸ್ಸು ಮತ್ತು ಸಂಬಂಧಗಳ ಮಧ್ಯೆ ಕಟ್ಟಿ ಹಾಕಿದ ಕಾಣದ ಸೇತು. ಅದು ಒಮ್ಮೆ ಮುರಿದರೆ ಮತ್ತೆ ಕಟ್ಟುವುದು ಕಷ್ಟ. ಕಟ್ಟಿದರೂ ಅದೇ ಬಲ ಇರುತ್ತದೆ ಅನ್ನೋ ಭರವಸೆ ಇಲ್ಲ. ಒಬ್ಬರನ್ನೊಬ್ಬರು ನಂಬಿ ಮನೆಯವರನ್ನು ಸಂಬಂಧವನ್ನು ಬಿಟ್ಟು ಹೋಗುವವರ ಹೃದಯದಲ್ಲಿ ಒಂದು ಭರವಸೆ ಇರುತ್ತದೆ. ನನ್ನವರು ನನ್ನವರೇ ಎಂಬ ಆ ಭರವಸೆಯನ್ನು ಮೋಸ ಮಾಡುವುದು ಕೇವಲ ತಪ್ಪಲ್ಲ, ಅದು ಒಂದು ಹೃದಯವನ್ನು ನುಚ್ಚುನೂರಾಗಿಸುವ ಪಾಪ. ಆದುದರಿಂದ ಒಂಟಿತನದ ಕ್ಷಣಗಳಲ್ಲಿ ಹುಟ್ಟುವ ಆಕರ್ಷಣೆಗಿಂತ ನಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ದೊಡ್ಡದಾಗಿ ನೋಡಿ. ಕ್ಷಣಿಕ ಆಸೆಗಾಗಿ ಶಾಶ್ವತ ಸಂಬಂಧಗಳನ್ನು ಕಳೆದುಕೊಳ್ಳಬೇಡಿ. ಈ ಕಥೆಯಲ್ಲಿ ನಾವು ಕಲಿಯುವಂಥ ಪಾಠ, ಯೌವನದ ಆಸೆಗಳು ಕ್ಷಣಿಕ, ಆದರೆ ನಂಬಿಕೆ ಮತ್ತು ವಿಶ್ವಾಸವು ಅತ್ಯಮೂಲ್ಯವಾದಂಥ ಸಂಪತ್ತು. ವೀಕ್ಷಕರೇ, ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮನಸ್ಸಿನ ಮೌನ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಕಥೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತಾ ಇರಿ.